ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡೆ. ನಾನು ಮತ್ತು ಅಕ್ಕ ಇಬ್ಬರು ಸೇರಿ ಬಿರಿಯಾನಿ ಮಾಡ್ತಿದ್ದೀವಿ. ತುಂಬ ಈಸಿಯಾಗಿ ಯಾವ ರೀತಿ ಬಿರಿಯಾನಿನ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಕೂಡ ಅದೇ ರೀತಿನ ಬಿರಿಯಾನಿನ ಮಾಡಿ. ನಾನಿಲ್ಲಿ ಚಿಕನ್ಗೆ ಮೊಸರು ಹಾಗೆ ಲಿಂಬೆ ರಸನ ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನಾನ ತಗೊಂಡಿದ್ದೀನಿ, ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 2 ಹಸಿಮೆಣಸು, ಇಷ್ಟನ್ನು ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಆಗಲೇ ಕಲಸಿಟ್ಕೊಂಡಿರುವಂತಹ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಕೋಬೇಕು. ಈಗ ಚಿಕನ್ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಗರಂ ಮಸಾಲ ಸಾಮಾನ ತಗೊಂಡಿದ್ದೀನಿ. ಹಾಗೆ ಈರುಳ್ಳಿ, ಟೊಮೆಟೊ, ಪುದೀನ ಸೊಪ್ಪು, 2 ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ತುಂಬಾ ಈಸಿಯಾಗಿ ಬಿರಿಯಾನಿನ ಮಾಡ್ಕೋಬಹುದು, ಹಾಗೆ ಕಡಿಮೆ ಸಮಯದಲ್ಲಿ ಕೂಡ ಇದನ್ನು ಮಾಡ್ಕೋಬಹುದು. ಈಗ ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆಗೆ ಬೆಳ್ಳುಳ್ಳಿ, 2 ಹಸಿಮೆಣಸು, ಜೊತೆಗೆ ಶುಂಠಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಈರುಳ್ಳಿನ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ತುಂಬಾ ಫ್ರೈ ಆಗಬೇಕು. ಈರುಳ್ಳಿ ತುಂಬ ಫ್ರೈ ಆದ್ರೇ ಬಿರಿಯಾನಿಗೆ ಒಂದು ಟೇಸ್ಟ್. ನಂತರ ಇದನ್ನು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಟೊಮೆಟೊ ಹಾಕಬೇಕು. ಟೊಮೆಟೊನೂ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲನೂ ಹಾಕಿ ನಾನು ಇಲ್ಲಿ ತುಂಬ ಫ್ರೈ ಮಾಡ್ಕೊತಿದ್ದೀನಿ. ನಾನು ಈ ರೆಸಿಪಿನ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂತು, ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನಂತರ ಇದಕ್ಕೆ ನಾನಿಲ್ಲಿ ಗರಂ ಮಸಾಲ ಸಾಮಾನ ಹಾಕೊಳ್ತಿದ್ದೀನಿ. ನಿಮ್ಮ ಜೊತೆ ಯಾವ ಗರಂ ಮಸಾಲ ಸಾಮಾನಿದೆ ಅದನ್ನೇ ನೀವು ಹಾಕ್ಕೊಳ್ಬಹುದು. ಅದೇ ಹಾಕಬೇಕು ಇದೇ ಹಾಕಬೇಕು ಅಂತ ಏನೂ ಇಲ್ಲ. 2 ಕರಿಬೇವಿನ ಸೊಪ್ಪು, ಹಾಗೆಯೇ ಇದು ಬಿರಿಯಾನಿ ಎಲೆ. ಬಿರಿಯಾನಿ ಎಲೆ ಹಾಕಿದ್ರೇ ತುಂಬ ಟೇಸ್ಟ್ ಬರುತ್ತೆ. ಅದ್ರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಿರಿಯಾನಿ ಎಲೆ ಹಾಕಿದ ನಂತರನೇ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇರೋದು. ಇಲ್ಲ ಅಂದರೆ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ಹಾಗೆಯೇ ಮಾಡ್ಕೋಬಹುದು. ಬಟ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಪುದೀನ ಸೊಪ್ಪು, ಇದನ್ನು ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಡೀಪ್ ಫ್ರೈ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಇದಕ್ಕೆ ಸ್ವಲ್ಪ ಅರಿಶಿಣ, ಹಾಗೆ ಕಾಮತ್ ಗರಂ ಮಸಾಲನ ಹಾಕ್ಕೋಬೇಕು. ನೀವು ಮನೆಯಲ್ಲೇ ಗರಂ ಮಸಾಲ ಮಾಡ್ಕೊಂಡಿದ್ದೀರಾ ಅಂತಂದರೆ ಅದನ್ನೇ ಹಾಕ್ಕೊಳ್ಬಹುದು. ನಾವು ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಗರಂ ಮಸಾಲ ಇಲ್ಲದೇ ಇರೋ ಕಾರಣ ಕಾಮತ್ ಗರಂ ಮಸಾಲಾನ ಹಾಕಿದ್ದೀನಿ. ಹಾಗೆಯೇ ಮ್ಯಾಜಿಕ್ ಮಸಾಲ, ಹಾಗೆಯೇ ಚಿಕನ್ ಬಿರಿಯಾನಿ ಮಸಾಲ. ನೀವು ಯಾವುದೇ ಚಿಕನ್ ಬಿರಿಯಾನಿ ಮಸಾಲ ಬೇಕಾದರೂ ಇಲ್ಲಿ ಹಾಕ್ಕೊಳ್ಬಹುದು. ಇಷ್ಟನ್ನು ಹಾಕಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಆಗಿದೆ, ಯಾವ ರೀತಿ ಕಲರ್ ಬಂದಿದೆ ಅಂತ. ತುಂಬಾ ಡೀಪ್ ಫ್ರೈ ಮಾಡ್ಕೊಂಡ್ರೇ ಮಸಾಲ ತುಂಬ ಚೆನ್ನಾಗಿ ಬರೋದು, ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಈಗ ಮಸಾಲ ರೆಡಿಯಾಗಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕಿ ಮಸಾಲ ಆದ ನಂತರ ಇದನ್ನು ಆಗಲೇ ನಾವು ಇಟ್ಕೊಂಡಂತಹ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಪೆಪ್ಪರ್ ಪೌಡರ್, ಜೀರಾ ಮಸಾಲ, ಹಾಗೆಯೇ ಎವರೆಸ್ಟ್, ಜೊತೆಗೆ ಗರಂ ಮಸಾಲ ಪೌಡರ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ಕೂಡ ನೋಡಿ, ಈ ರೀತಿಯಾಗಿ ಎಲ್ಲನೂ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಡಿ. ನಂತರ ಇದನ್ನು ಬೇಯಿಸೋದಕ್ಕೆ ಇಟ್ಬಿಡಿ. ಇಲ್ಲಿ ನಾನು ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ರೈಸ್ ಮಾಡೋದಕ್ಕೆ ನೀರಲ್ಲಿ ನಾನು ಬಿರಿಯಾನಿ ಎಲೆ ಹಾಗೆ ಗರಂ ಮಸಾಲ ಸಾಮಾನು ಹಾಕ್ಕೊಂಡಿದ್ದೀನಿ. ಅಕ್ಕಿನ ನಾನಿಲ್ಲಿ ನೆನೆಸೋದಕ್ಕೆ ಇಟ್ಟಿದ್ದೀನಿ.
ಅರ್ಧ ಗಂಟೆ ಮೊದಲೇ ನಾನು ಅಕ್ಕಿನ ನೆನೆಯೋದಕ್ಕೆ ಇಟ್ಟಿದ್ದೆ. ಅಕ್ಕಿ ಸ್ವಲ್ಪ ಗಟ್ಟಿನೇ ಇರಬೇಕು. ಈಗ ನಾನು ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂದರೆ ಇದನ್ನ ನಂತರ ಲಾಸ್ಟ್ ಲೇಯರ್ ಮೇಲೆ ಹಾಕೋದಕ್ಕೆ ಬೇಕಾಗುತ್ತೆ ಅಂತ. ಇದು ಈ ರೀತಿ ಆಗೋವರೆಗೂ ಫ್ರೈ ಆಗಬೇಕು. ಈಗ ನಾನು ಕಲರ್ನ ಮಾಡೋದಕ್ಕೆ ಹಾಲನ್ನು ತಗೊಂಡಿದ್ದೀನಿ, ಹಾಗೆ ಫುಡ್ ಕಲರ್ನ ತಗೊಂಡಿದ್ದೀನಿ. 2 ಕಲರ್ನ ನಾನು ಫುಡ್ ಕಲರ್ನ ತಗೊಂಡಿದ್ದೀನಿ. ಲೆಮನ್ ಯೆಲ್ಲೋ ಹಾಗೆ ರೆಡ್ ಕಲರ್ನ ತಗೊಂಡಿದ್ದೀನಿ. ಆ ಹಾಲಿಗೆನೆ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಜೊತೆಗೆ ನಾನು ಗ್ರೀನ್ ಕಲರ್ ಕೂಡ ತಗೊಳ್ತಿದ್ದೀನಿ. ಹಾಲಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು ಇಲ್ಲ ಅಂದರೆ ನೀರಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ತೊಂದರೆ ಏನೂ ಇಲ್ಲ. 3 ಕಲರ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಈಗ ಬಿರಿಯಾನಿ ಮಾಡೋ ಪಾತ್ರೆಗೆ ತುಪ್ಪನ ಹಾಕಿ ಈ ರೀತಿ ಮಾಡ್ಕೊಳ್ಬೇಕು. ಪೂರ್ತಿ ಪಾತ್ರೆಗೆ ತುಪ್ಪನ ಹಾಕಿ ತುಂಬ ಚೆನ್ನಾಗಿ ಸವರ್ಕೊಳ್ಬೇಕು. ಈಗ ಇದಕ್ಕೆ ಅನ್ನನ ಹಾಕೊಳ್ತಿದ್ದೀನಿ. ಇದು ಫಸ್ಟ್ ಲೇಯರ್. ಸ್ವಲ್ಪನೇ ಅನ್ನನ ಹಾಕ್ಕೊಳ್ಬೇಕು. ಈ ರೀತಿ ಪೂರ್ತಿಯಾಗಿ ಚೆನ್ನಾಗಿ ಹಾಕ್ಕೊಳ್ಬೇಕು. ನಂತರ ಇದಕ್ಕೇನೆ ಗ್ರೇವಿಯಿಂದ ಪೀಸ್ನ ತೆಗೆದು ಇದ್ರ ಮೇಲೆ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಲೈಟಾಗಿ ಗ್ರೇವಿನ ಇದ್ರ ಮೇಲೆ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಲೈಟಾಗಿ ಎವರೆಸ್ಟ್ ಹಾಗೆಯೇ ಪೆಪ್ಪರ್ ಪೌಡರ್ನ ಇದ್ರ ಮೇಲೆ ಹಾಕ್ಕೊಳ್ಬೇಕು. ಯಾಕೆಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕಿದ್ರೆ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಆಗಲೇ ನಾವು ಮಾಡ್ಕೊಂಡಿರುವಂಥ ಈರುಳ್ಳಿ ಫ್ರೈ ಸ್ವಲ್ಪ ಹಾಕ್ಕೊಳ್ಬೇಕು. ಪೂರ್ತಿಯಾಗಿ ಎಲ್ಲ ಕಡೆಯೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಂತರ ಇದಕ್ಕೆ ಆಗಲೇ ನಾವು ಮಾಡ್ಕೊಂಡಿರುವಂತಹ 3 ಕಲರ್ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇವಾಗ ತುಂಬಾ ಈಸಿಯಾಗಿ ಮಾಡಬಹುದು, ಹಾಗೆ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೊಳ್ಬಹುದು. 3 ಕಲರ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಕೂಡ ನೆಕ್ಸ್ಟ್ ಲೇಯರ್ ಕೂಡ ಇದೇ ರೀತಿನೇ ಮಾಡ್ಕೊಳ್ಬೇಕು. ಇದು 1 ಲೇಯರ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಇದು ಸೆಕೆಂಡ್ ಲೇಯರ್. ಸೇಮ್ ಪ್ರೊಸೀಜರ್ನ ಇದನ್ನು ಮಾಡಬೇಕು. ಎಷ್ಟು ಅನ್ನ ಇದೆಯೋ ಅಷ್ಟು ಅನ್ನನ ಈ ರೀತಿ ಮಾಡ್ಕೋಬೋದು. ನೀವು 2 ಲೇಯರ್ ಆದರೂ ಮಾಡ್ಕೋಬೋದು, 3 ಲೇಯರ್ ಆದರೂ ಮಾಡ್ಕೊಳ್ಬೋದು. ಎಷ್ಟು ಲೇಯರ್ ಆಗುತ್ತೋ ಅಷ್ಟು ಲೇಯರ್ನ ಮಾಡ್ಕೋಬೋದು. ನೀವು ಕೂಡ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಮಾಡುವಂಥ ರುಚಿನೇ ಇರುತ್ತೆ. ತುಂಬ ಈಸಿಯಾಗಿ ಮಾಡಬಹುದು. ನೀವು ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.